ಯೋಗಿಯ ಆತ್ಮಕತೆ. ಪರಮಹಂಸ ಯೋಗಾನಂದ. ಅಧ್ಯಾಯ 10. ನನ್ನ ಗುರು ಶ್ರೀ ಯುಕ್ತೇಶ್ವರರನ್ನು ಭೇಟಿಯಾದೆ. ಭಗವಂತನಲ್ಲಿಟ್ಟಿದ್ದ ಭಕ್ತಿ ಅಧ್ಯಯನ ಮಾಡದೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದೊಂದನ್ನು ಬಿಟ್ಟು ಎಂತಹ ಪವಾಡವನ್ನಾದರೂ ನಡೆಸಿತು. ಯಾವುದೋ ಬೇಸರದ ಗಳಿಗೆಯಲ್ಲಿ ಆಯ್ದುಕೊಂಡಿದ್ದ ಆ ಸ್ಫೂರ್ತಿದಾಯಕ ಪುಸ್ತಕವನ್ನು ಜಿಗುಪ್ಸೆಯಿಂದ ಮುಚ್ಚಿಟ್ಟೆ. ಲೇಖಕ ಅದೊಂದನ್ನು ಹೊರತುಪಡಿಸಿರುವುದನ್ನು ನೋಡಿದರೆ ಆತನಲ್ಲಿ ಶ್ರದ್ಧೆಯ ಪೂರ್ಣ ಅಭಾವವಿರುವುದು ಕಾಣುತ್ತದೆ. ಬಡಪಾಯಿ, ನಡುರಾತ್ರಿಯಲ್ಲಿ ಬೆಳಗುವ ಎಣ್ಣೆಯಲ್ಲಿಯೇ ಅವನಿಗೆ ಹೆಚ್ಚು ವಿಶ್ವಾಸ ಎಂದು ಆಲೋಚಿಸಿದೆ. ನಾನು ತಂದೆಗೆ ಕೊಟ್ಟಿದ್ದ ಭಾಷೆ ಪ್ರೌಢಶಾಲಾ ವ್ಯಾಸಂಗವನ್ನು ನಾನು ಪೂರ್ಣಗೊಳಿಸುತ್ತೇನೆಂದು ನಾನು ಪರಿಶ್ರಮಶೀಲನೆಂದು ತೋರಿಸಿಕೊಳ್ಳಲಾರೆ. ತಿಂಗಳುಗಳು ಕಳೆದಂತೆ ನಾನು ಕಲ್ಕತ್ತೆಯ ಸ್ನಾನಘಟ್ಟಗಳಲ್ಲಿ, ಏಕಾಂತ ಸ್ಥಳಗಳಲ್ಲಿ ಇದ್ದುದಕ್ಕಿಂತ ತರಗತಿಯ ಕೊಠಡಿಯಲ್ಲಿದ್ದುದು ವಿರಳ. ಪಕ್ಕದಲ್ಲಿಯೇ ಇದ್ದುದು ಸ್ಮಶಾನ ಭೂಮಿ. ವಿಶೇಷತಃ ರಾತ್ರಿಯ ವೇಳೆ ಭಯಂಕರವಾಗಿದ್ದು ಯೋಗಿಗೆ ತುಂಬ ಆಕರ್ಷಣೀಯವಾದುದೆಂದು ಭಾವಿಸಲಾಗಿದೆ. ಸಾವಿಲ್ಲದ ಸತ್ವವನ್ನು ಕಂಡುಕೊಳ್ಳಬೇಕಾದವನು ಕೆಲವು ಅನಲಂಕೃತ ತಲೆಬುರುಡೆಗಳನ್ನು ನೋಡಿ ದಿಗಿಲುಗೊಳ್ಳಬಾರದು. ವಿವಿಧ ವಿಧದ ಮೂಳೆಗಳ ನೈರಾಶ್ಯಮಯ ನೆಲೆಯಲ್ಲಿ ಮಾನವನ ಅಪರಿಪೂರ್ಣತೆ ಸ್ಪಷ್ಟವಾಗಿ ವೇದ್ಯವಾಗುತ್ತದೆ. ನನ್ನ ನಡುರಾತ್ರಿಯ ಜಾಗರಣೆಗಳು ಹೀಗಾಗಿ ವಿದ್ವಾಂಸರ ರೀತಿಗಿಂತ ಭಿನ್ನವಾಗಿತ್ತು. ಹಿಂದೂ ಪ್ರೌಢಶಾಲೆಯ ಅಂತಿಮ ಪರೀಕ್ಷೆಗಳ ವಾರ ಕ್ಷಿಪ್ರವಾಗಿ ಸಮೀಪಿಸುತ್ತಿತ್ತು. ಈ ಪ್ರಶ್ನಾವಳಿಯ ಕಾಲ. ಸಮಾಧಿಯ ಬಳಿ ಭೂತಗಳ ಸುಳಿದಾಟದಂತೆ ಎಲ್ಲರಿಗೂ ತಿಳಿದಿರುವಂತೆ ಭೀತಿಯನ್ನುಂಟು ಮಾಡುತ್ತದೆ. ಅಷ್ಟಾದರೂ ನನ್ನ ಮನಸ್ಸು ನೆಮ್ಮದಿಯಾಗಿಯೇ ಇತ್ತು. ಹೆಣ ತಿನ್ನುವ ಪಿಚಾಚಿಗಳನ್ನು ಧೈರ್ಯದಿಂದ ಎದುರಿಸಿ ಉಪನ್ಯಾಸ ಕೊಠಡಿಗಳಲ್ಲಿ ಕಾಣಸಿಗದಿದ್ದಂತಹ ಜ್ಞಾನವನ್ನು ಅಗೆದು ತೆಗೆಯುತ್ತಿದ್ದೆ. ಆದರೆ ಒಂದೇ ಕಾಲದಲ್ಲಿ ಎರಡು ಕಡೆ ಸುಲಭವಾಗಿ ಕಾಣಿಸಿಕೊಳ್ಳುತ್ತಿದ್ದಂತಹ ಸ್ವಾಮಿ ಪ್ರಣವಾನಂದರ ಕಲೆ ನನಗೆ ಬಂದಿರಲಿಲ್ಲ. ನನ್ನ ಆಲೋಚನೆ ಭಗವಂತನು ನನ್ನ ಧರ್ಮ ಸಂಕಟವನ್ನು ಕಂಡು ಅದರಿಂದ ನನ್ನನ್ನು ಪಾರು ಮಾಡುವವನು ಎಂದು. ಕಷ್ಟದಿಂದ ಪಾರು ಮಾಡುವ ದೇವರ ಅವಸರದ ಸಹಸ್ರಾರು ಕಾರಣ ಕೊಡಲಾಗದ ಪ್ರದರ್ಶನ ಕಳೆಗಳಿಂದ ಭಕ್ತನ ತರ್ಕಹೀನತೆ ಉಗಮಿಸುತ್ತದೆ. ಲೋ ಮುಕುಂದ, ಇತ್ತೀಚೆಗೆ ನಿನ್ನ ಸುಳಿವನ್ನು ಹಿಡಿಯುವುದೇ ಕಷ್ಟವಾಗಿದೆ ಎನ್ನುತ್ತಾ ಒಂದು ಮಧ್ಯಾಹ್ನ ಗರ್ಪಾರ್ ರಸ್ತೆಯಲ್ಲಿ ನನ್ನ ಸಹಪಾಠಿ ಒಬ್ಬ ಹತ್ತಿರ ಬಂದು ಮಾತನಾಡಿಸಿದ. ಓ ನಂಟು, ಶಾಲೆಯಲ್ಲಿ ನನ್ನ ಅಗೋಚರತೆ ನಿಶ್ಚಯವಾಗಿಯೂ ನನ್ನನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಈಡು ಮಾಡಿದೆ ಎಂದು ತೋರುತ್ತದೆ. ಆತನ ಸ್ನೇಹಪೂರ್ಣ ದೃಷ್ಟಿಯ ಮುಂದೆ ನನ್ನ ಮನಸ್ಸಿನ ಸಂಕಟ ಹಗುರಗೊಳಿಸಿಕೊಂಡೆ. ತೀಕ್ಷ್ಣ ಬುದ್ಧಿಯ ವಿದ್ಯಾರ್ಥಿಯಾದ ನಂಟು ಮನಸಾರೆ ನಕ್ಕ. ನನ್ನ ಪರಿಸ್ಥಿತಿ ನಗೆಗೀಡಾಗದೇ ಇರುವಂತಿರಲಿಲ್ಲ. ಅಂತಿಮ ಪರೀಕ್ಷೆಗೆ ನೀನು ಏನೇನೂ ತಯಾರಾಗಿಲ್ಲ. ನಿನಗೆ ಸಹಾಯ ನೀಡುವುದು ನನ್ನ ಪಾಲಿಗೆ ಸೇರಿದ್ದೆಂದು ಭಾವಿಸುವೆ ಎಂದ ಆತ. ಆ ಸರಳವಾದ ಮಾತುಗಳು ನನ್ನ ಕಿವಿಗಳಿಗೆ ದಿವ್ಯ ವಾಗ್ದಾನವಾಗಿ ಕೇಳಿದವು. ಉತ್ಸಾಹದಿಂದ ಗೆಳೆಯನ ಮನೆಗೆ ಹೋದೆ. ಶಿಕ್ಷಕರು ಕೊಡಬಹುದೆಂದು ಅವನು ಭಾವಿಸಿದ್ದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ದಯತೋರಿ ಸ್ಥೂಲವಾಗಿ ವಿವರಿಸಿದ. ಭರವಸೆಯನ್ನಿಟ್ಟುಕೊಂಡ ಅನೇಕ ಹುಡುಗರನ್ನು ಪರೀಕ್ಷೆ ಎಂಬ ಬಲೆಯಲ್ಲಿ ಹಿಡಿದು ಹಾಕುವ ಆಮಿಷವೇ ಈ ಪ್ರಶ್ನೆಗಳು. ನನ್ನ ಉತ್ತರಗಳನ್ನು ನೆನಪು ಮಾಡಿಕೊ, ಘಾಸಿಯಾಗದಂತೆ ನೀನು ಪಾರಾಗುವೆ. ನಾನು ಬೀಳ್ಕೊಂಡಾಗ ರಾತ್ರಿಯ ಬಹುಪಾಲು ಕಳೆದಿತ್ತು. ಅನನುಭವದ ಪ್ರೌಢಿಯಿಂದ ಬೀಗುತ್ತಾ ಆ ವಿದ್ವತ್ತು ಮುಂದಿನ ಕೆಲವು ವಿಪತ್ಕರದ ದಿನಗಳು ಕಳೆಯುವವರೆಗೂ ಉಳಿಯಲಿ ಎಂದು ಭಕ್ತಿಪೂರ್ವಕವಾಗಿ ಬೇಡಿಕೊಂಡೆ. ನನ್ನ ಅನೇಕ ಪಠ್ಯ ವಿಷಯಗಳಲ್ಲಿ ನಂಟು ನನ್ನನ್ನು ತಯಾರು ಮಾಡಿದ. ಆದರೆ ಕಾಲದ ಒತ್ತಡವಿದ್ದುದರಿಂದ ಸಂಸ್ಕೃತದ ಬಗ್ಗೆ ಮರೆತು ಬಿಟ್ಟಿದ್ದ. ಹಾಗೆ ಗಮನ ತಪ್ಪಿದ್ದನ್ನು ಕುರಿತು ದೇವರಲ್ಲಿ ತೀವ್ರವಾಗಿ ವಿನಂತಿಸಿಕೊಂಡೆ. ಮಾರನೆಯ ದಿನ ಬೆಳಗ್ಗೆ ನಾನು ತಿರುಗಾಟಕ್ಕೆಂದು ಹೊರಟು ಹೆಜ್ಜೆಗಳ ಬೀಸಿನ ಛಂದೋ ವಿನ್ಯಾಸಕ್ಕನುಗುಣವಾಗಿ ನನ್ನ ಹೊಸ ಜ್ಞಾನವನ್ನು ಅರಗಿಸಿಕೊಳ್ಳತೊಡಗಿದೆ. ಒಂದು ಮೂಲೆಯ ಒಳದಾರಿಯಲ್ಲಿ ಕಳೆಗಳ ಮೂಲಕ ಹೋಗುವಾಗ ನನ್ನ ದೃಷ್ಟಿ ಕೆಲವು ಮುದ್ರಿತ ಬಿಡಿ ಹಾಳೆಗಳ ಮೇಲೆ ಬಿತ್ತು. ವಿಜಯಶಾಲಿಯಂತೆ ಅದರ ಮೇಲೆ ಎರಗಿದೆ. ನನ್ನ ಕೈಯಲ್ಲಿ ಸಂಸ್ಕೃತ ಶ್ಲೋಕಗಳಿದ್ದವು. ತಪ್ಪಾಗಿ ಅರ್ಥೈಸುವ ನನಗೆ ಸಹಾಯ ಮಾಡಲು ಒಬ್ಬ ಪಂಡಿತರನ್ನು ಹುಡುಕಿದೆ. ಅವರ ಸುಷ್ಟಾವ್ಯವಾದ ಕಂಠ ಆ ಪ್ರಾಚೀನ ಭಾಷೆಯ ಮೇರೆ ಇಲ್ಲದ ಜೇನಿನಂತಹ ಸೊಬಗನ್ನು ಗಾಳಿಯಲ್ಲಿ ತುಂಬಿತು. ಈ ಅಸಾಧಾರಣವಾದ ಶ್ಲೋಕಗಳಿಂದ ನಿನ್ನ ಸಂಸ್ಕೃತ ಪರೀಕ್ಷೆಗೆ ಏನೂ ಸಹಾಯವಾಗಲಾರದು ಎಂದು ಆ ಪಂಡಿತರು ಅವನ್ನು ಅವಿಶ್ವಾಸದಿಂದ ತಿರಸ್ಕರಿಸಿದರು. ಆದರೆ ವಿಶಿಷ್ಟವಾದ ಆ ಶ್ಲೋಕದ ಪರಿಚಯವಾಗಿದ್ದುದರಿಂದ ಮಾರನೆಯ ದಿನ ಸಂಸ್ಕೃತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಸಹಾಯವಾಯಿತು. ನಂಟು ನನಗೆ ಮಾಡಿದ ವಿವೇಚನಾಯುಕ್ತ ಸಹಾಯದಿಂದ ನನ್ನ ಉಳಿದೆಲ್ಲ ವಿಷಯಗಳಲ್ಲಿಯೂ ತೇರ್ಗಡೆಯಾಗಲು ಅಗತ್ಯವಾದ ಕನಿಷ್ಠ ಅಂಕಗಳನ್ನು ಪಡೆದೆ. ನನ್ನ ಮಾತನ್ನು ಉಳಿಸಿಕೊಂಡು ಸೆಕೆಂಡರಿ ಶಾಲೆಯ ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುವುದಕ್ಕೆ ತಂದೆಗೆ ಸಂತೋಷವಾಯಿತು. ಭಗವಂತನಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿದೆ. ನಂಟುವಿನ ಮನೆಗೆ ನಾನು ಹೋದುದರಲ್ಲೂ ಮತ್ತು ಬಳಕೆ ಇಲ್ಲದ ಕಸಕಡ್ಡಿಗಳಿಂದ ತುಂಬಿದ ಹಾದಿಯಲ್ಲಿ ನಾನು ನಡೆದು ಹೋದುದರಲ್ಲೂ ಭಗವಂತನ ಮಾರ್ಗದರ್ಶನವನ್ನು ಮಾತ್ರವೇ ನಾನು ಕಂಡೆ. ನನ್ನ ಸಂರಕ್ಷಣೆಗಾಗಿ ಅವನೇ ವಿನೋದದಿಂದ ಸಮಯೋಚಿತವಾದ ಯೋಜನೆಗೆ ದ್ವಿವಿಧ ಅಭಿವ್ಯಕ್ತಿಯನ್ನು ನೀಡಿದ. ಪರೀಕ್ಷೆಯ ಕೊಠಡಿಗಳಲ್ಲಿ ದೇವರಿಗೆ ಅಗ್ರಸ್ಥಾನವನ್ನು ನಿರಾಕರಿಸಿದ ಗ್ರಂಥಕರ್ತನ ಪುಸ್ತಕವನ್ನು ನಾನು ತ್ಯಜಿಸಿಬಿಟ್ಟಂತಹ ಆ ಪುಸ್ತಕವನ್ನು ಮತ್ತೆ ಕಂಡೆ.
ಅದಕ್ಕೆ ನನ್ನದೇ ಆದ ಮೌನ ಪ್ರತಿಕೆಯನ್ನು ತೋರುವಾಗ ನನಗೆ ನಗುವನ್ನು ತಡೆಯಲಾಗಲಿಲ್ಲ. ಹೆಣಗಳ ನಡುವೆ ನಡೆಸುವ ದೈವೀ ಧ್ಯಾನವೇ ಪ್ರೌಢಶಾಲೆಯ ಯೋಗ್ಯತಾ ಪತ್ರವನ್ನು ಪಡೆಯಲು ಇರುವ ಹತ್ತಿರದ ದಾರಿ ಎಂದು ನಾನೇನಾದರೂ ಅವನಿಗೆ ಹೇಳಿದುದೇ ಆದರೆ ಆ ವ್ಯಕ್ತಿಯ ಮನಸ್ಸಿನ ಗೊಂದಲಕ್ಕೆ ಮತ್ತಷ್ಟು ಗೊಂದಲವನ್ನು ಸೇರಿಸಿದಂತಾಗುತ್ತದಷ್ಟೇ. ನನ್ನ ಹೊಸ ಘನತೆಯ ಕಾರಣದಿಂದ ನಾನೀಗ ಮನೆಯನ್ನು ಬಿಟ್ಟು ಹೋಗಲು ಎಲ್ಲರಿಗೂ ತಿಳಿದಿದ್ದಂತೆಯೇ ಸಿದ್ಧತೆ ಮಾಡಿಕೊಳ್ಳತೊಡಗಿದೆ. ಜಿತೇಂದ್ರ ಮುಜಮ್ದಾರ್ ಎಂಬ ಕಿರಿಯ ಗೆಳೆಯನೊಂದಿಗೆ ಶ್ರೀ ಭಾರತ ಧರ್ಮ ಮಹಾಮಂಡಲ ಎಂಬ ವಾರಣಾಸಿಯಲ್ಲಿದ್ದ ಆಶ್ರಮವನ್ನು ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆಯುವುದಕ್ಕೋಸ್ಕರ ಸೇರಲು ತೀರ್ಮಾನಿಸಿದೆ. ಒಂದು ದಿನ ಕುಟುಂಬದಿಂದ ಅಗಲುವ ಭಾವನೆ ಬಂದೊಡನೆ ಶೂನ್ಯವಾದ ನನ್ನ ಮನಸ್ಸನ್ನು ಕವಿಯಿತು. ತಾಯಿ ಸತ್ತಂದಿನಿಂದ ನನ್ನ ಇಬ್ಬರು ತಮ್ಮಂದಿರು ಸನಂದ ಮತ್ತು ವಿಷ್ಣುಗಳ ವಿಷಯದಲ್ಲಿ ಹಾಗೂ ತಂಗಿ ಧಾಮುವಿನ ವಿಷಯದಲ್ಲಿ ನನ್ನ ವಾತ್ಸಲ್ಯ ವಿಶೇಷತಃ ಆರ್ದ್ರವಾಗಿತ್ತು. ನನ್ನ ಏಕಾಂತ ಸ್ಥಳಕ್ಕೆ ಧಾವಿಸಿದೆ. ಆ ಕಿರಿಯ ಮೇಲ್ಪಟ್ಟದ ಕೋಣೆ ನನ್ನ ಪ್ರಕ್ಷುಬ್ಧ ಸಾಧನೆಯ ಎಷ್ಟೋ ದೃಶ್ಯಗಳಿಗೆ ಸಾಕ್ಷಿಯಾಗಿತ್ತು. 2 ಗಂಟೆಗಳ ಸತತ ಕಣ್ಣೀರ ಪ್ರವಾಹ ಹರಿದ ಮೇಲೆ ಯಾವುದೋ ರಾಸಾಯನಿಕ ಸ್ವಚ್ಛಕದಿಂದ ನನ್ನ ಹೃದಯ ವಿಶಿಷ್ಟವಾಗಿ ಪರಿವರ್ತನೆಗೊಂಡಂತೆ ಅನ್ನಿಸಿತು. ಎಲ್ಲ ಬಂಧನಗಳು ಮಾಯವಾದವು. ಗೆಳೆಯರಲ್ಲಿ ಗೆಳೆಯನಾದ ಭಗವಂತನನ್ನು ಸಾಧಿಸಬೇಕೆಂಬ ನನ್ನ ನಿರ್ಧಾರ ಅಭೇದ್ಯವಾಯಿತು. ಆಶೀರ್ವಾದವನ್ನು ಪಡೆಯಲೆಂದು ನಾನು ತಂದೆಯ ಮುಂದೆ ನಿಂತಾಗ ಅವರಿಗೆ ತುಂಬ ದುಃಖವಾಯಿತು. ಕೊನೆಯದಾಗಿ ಒಂದು ಬೇಡುತ್ತೇನೆ, ನನ್ನನ್ನು ವ್ಯತೆಗೊಂಡಿರುವ ನಿನ್ನ ಸೋದರ ಸೋದರಿಯರನ್ನು ತೊರೆದು ಹೋಗಬೇಡ. ಪೂಜ್ಯ ತಂದೆಯವರೇ, ನಿಮ್ಮ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಎಂಬುದನ್ನು ನಾನು ಹೇಗೆ ಹೇಳಲಿ? ಆದರೆ ಭೂಮಿಯ ಮೇಲೆ ಇಂತಹ ಅತ್ಯುತ್ತಮ ತಂದೆಯನ್ನು ನನಗೆ ಕರುಣಿಸಿದ ಆ ಸ್ವರ್ಗದ ತಂದೆಯ ಮೇಲೆ ನನ್ನ ಪ್ರೀತಿ ಇನ್ನೂ ಅಧಿಕ. ನನ್ನನ್ನು ಕಲಿಸಿಕೊಡಿ. ಎಂದಾದರೊಂದು ದಿನ ಅತಿಶಯ ದಿವ್ಯ ಜ್ಞಾನದೊಡನೆ ಹಿಂದಿರುಗಿ ಏನು. ತಂದೆಯ ಒಲ್ಲದ ಮನಸ್ಸಿನಿಂದ ಇತ್ತ ಸಮ್ಮತಿಯೊಡನೆ ವಾರಣಾಸಿಯ ಆಶ್ರಮದಲ್ಲಿ ಆಗಲೇ ಹೋಗಿ ಸೇರಿದ್ದ ಜಿತೇಂದ್ರನನ್ನು ಸೇರಲು ನಾನು ಪ್ರಯಾಣ ಮಾಡಿದೆ. ನಾನು ಅಲ್ಲಿ ಸೇರಿದೊಡನೆ ಯುವಕರಾಗಿದ್ದ ಪ್ರಮುಖ ಸ್ವಾಮಿ ದಯಾನಂದ ನನ್ನನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದರು. ಎತ್ತರವಾದ ತೆಳ್ಳಗೆ ಚಿಂತನಾಶೀಲ ಮುಖಭಾವದಿಂದ ಕೂಡಿದ ಅವರ ಬಗ್ಗೆ ನನ್ನಲ್ಲಿ ಅನುಕೂಲಕರವಾದ ಶ್ರೇಷ್ಠ ಭಾವನೆ ಮೂಡಿತ್ತು. ಅವರ ಸುಂದರವಾದ ಮುಖದಲ್ಲಿ ಬುದ್ಧನಂತಹ ಶಾಂತಿಯೂ ನೆಲೆಸಿತ್ತು. ನನ್ನ ಆ ಹೊಸ ಮನೆಯಲ್ಲಿ ಮೇಲ್ಪಟ್ಟದ ಕೋಣೆಯೊಂದಿರುವುದು ನನಗೆ ಸಂತಸ ತಂದಿತ್ತು. ನಾನಲ್ಲಿ ಸೂರ್ಯೋದಯ ಹಾಗೂ ಬೆಳಗಿನ ಸಮಯವನ್ನು ಕಳೆಯುವ ವ್ಯವಸ್ಥೆ ಮಾಡಿಕೊಂಡಿದ್ದೆ. ಆಶ್ರಮದ ಸದಸ್ಯರುಗಳು ಧ್ಯಾನಾಭ್ಯಾಸದ ಬಗ್ಗೆ ಏನೇನೂ ತಿಳಿದಿರಲಿಲ್ಲವಾದ್ದರಿಂದ ಸಂಸ್ಥಾ ಕಾರ್ಯದಲ್ಲಿ ನನ್ನನ್ನು ಪೂರ್ಣ ಸಮಯವನ್ನು ಕಳೆಯಬೇಕೆಂದು ಭಾವಿಸಿದರು. ಅವರ ಕಾರ್ಯಾಲಯದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ನಾನು ಮಾಡುವ ಕೆಲಸವನ್ನು ಮೆಚ್ಚಿ ಹೊಗಳಿದರು. ದೇವರನ್ನು ಇಷ್ಟು ಬೇಗ ಹಿಡಿಯಲು ಯತ್ನಿಸಬೇಡ. ಒಮ್ಮೆ ಮೇಲ್ಮಟ್ಟದ ಕೋಣೆಗೆ ಮುಂಚಿತವಾಗಿಯೇ ಹೊರಟಾಗ ನನ್ನ ಸಹವಾಸಿಯೊಬ್ಬನು ಮಾಡಿದ ಗೇಲಿ ಇದು. ಗಂಗೆಗೆ ಅಭಿಮುಖವಾಗಿದ್ದ ತಮ್ಮ ಏಕಾಂತ ಗೃಹದಲ್ಲಿ ಕಾರ್ಯಮಗ್ನರಾಗಿದ್ದ ದಯಾನಂದರ ಬಳಿಗೆ ಹೋದೆ. ಸ್ವಾಮೀಜಿ, ನಾನಿಲ್ಲಿ ಏನು ಮಾಡಬೇಕಾಗಿದೆ ಎಂಬುದು ನನಗೆ ತಿಳಿಯದು. ದೇವರನ್ನು ನೇರವಾಗಿ ದರ್ಶಿಸಬೇಕೆಂದು ಪ್ರಯತ್ನಿಸುತ್ತಿರುವವರು ನಾನು. ದೇವರಿಲ್ಲದೆ ಸದಸ್ಯತ್ವವಾಗಲಿ ತತ್ವಗಳಾಗಲಿ ಉತ್ತಮ ಕಾರ್ಯಗಳ ಆಚರಣೆಯಾಗಲಿ ನನಗೆ ತೃಪ್ತಿ ತರಲಾರವು. ಕಾಷಾಯಧಾರಿಯಾದ ಆ ಉಪದೇಶಕ ಆತ್ಮೀಯತೆಯಿಂದ ನನ್ನ ಬೆನ್ನು ತಟ್ಟಿದರು. ಕೃತಕವಾಗಿ ಬೈಯುವ ನಾಟಕ ಮಾಡಿ ಹತ್ತಿರವಿದ್ದ ಕೆಲವು ಶಿಷ್ಯರಿಗೆ ಬುದ್ಧಿ ಹೇಳಿದರು. ಮುಕುಂದನಿಗೆ ತೊಂದರೆ ಕೊಡಬೇಡಿರೋ, ಅವನು ನಮ್ಮ ರೀತಿ ನೀತಿಗಳನ್ನು ಕಳೆದುಕೊಳ್ಳುತ್ತಾನೆ. ನಾನು ನಮ್ರನಾಗಿ ನನ್ನ ಸಂಶಯವನ್ನು ಅದಿಮಿಟ್ಟುಕೊಂಡೆ. ಆ ಶಿಷ್ಯರು ಕೋಣೆಯನ್ನು ಬಿಟ್ಟು ಹೊರಟು ಹೋದರು. ತಮಗಾದ ಶಿಕ್ಷೆಯಿಂದ ಅವರು ತಗ್ಗಿದಂತೆ ಕಾಣಲಿಲ್ಲ. ದಯಾನಂದರು ನನಗೆ ಇನ್ನೂ ಹೇಳುವುದಿತ್ತು. ಮುಕುಂದ, ನಿಮ್ಮ ತಂದೆ ನಿನಗೆ ತಪ್ಪದೆ ಹಣ ಕಳಿಸುವುದನ್ನು ಕಂಡಿದ್ದೇನೆ. ಅದನ್ನು ಅವರಿಗೆ ಹಿಂದಿರುಗಿಸು. ನಿನಗೆ ಅದೇನೂ ಇಲ್ಲಿ ಬೇಕಾಗಿಲ್ಲ. ನಿನ್ನ ಶಿಸ್ತಿಗೆ ಸಂಬಂಧಿಸಿದ 2ನೆಯ ಕಟ್ಟಳೆ ಎಂದರೆ ನಿನ್ನ ಆಹಾರಕ್ಕೆ ಸಂಬಂಧಿಸಿದುದು. ನಿನಗೆ ಹಸಿವಾದಾಗಲೂ ಅದನ್ನು ಹೇಳಬೇಡ. ಉಪವಾಸದಿಂದ ವಿಪರೀತ ಹಸಿವು ನನ್ನ ಕಣ್ಣಿನಲ್ಲಿ ಹೊಳೆಯಿತೋ ಏನೋ, ನಾನು ಕಾಣೆ. ನನಗೆ ಹಸಿವಾದದ್ದನ್ನು ಮಾತ್ರ ನಾನು ಚೆನ್ನಾಗಿ ಬಲ್ಲೆ. ಆಶ್ರಮದ ಮೊದಲ ಊಟಕ್ಕೆ ಎಂದೂ ಬದಲಾಗದ ಸಮಯವೆಂದರೆ ಮಧ್ಯಾಹ್ನ 12 ಗಂಟೆ. ನಮ್ಮ ಮನೆಯಲ್ಲಿ 9 ಗಂಟೆಯ ವೇಳೆಗೆ ಸಮೃದ್ಧವಾದ ಬೆಳಗಿನ ಉಪಹಾರ ತೆಗೆದುಕೊಳ್ಳುವ ಅಭ್ಯಾಸ ನನ್ನದಾಗಿತ್ತು. ಪ್ರತಿದಿನ ಆ 3 ಗಂಟೆಗಳ ಅಂತರವನ್ನು ಕಳೆಯುವುದೇ ಹೆಚ್ಚು ದುಸ್ತರವೆನಿಸತೊಡಗಿತು. 10 ನಿಮಿಷಗಳ ತಡ ಮಾಡುವುದಕ್ಕೆ ಅಡುಗೆಯವನನ್ನು ಬೈಯುತ್ತಿದ್ದ ಕಲ್ಕತ್ತೆಯ ಆ ವರ್ಷಗಳು ಕಳೆದು ಹೋದವು. ಈಗ ನಾನು ನನ್ನ ಹಸಿವನ್ನು ತಡೆದುಕೊಳ್ಳಲು ಯತ್ನಿಸಿದೆ. 24 ಗಂಟೆಗಳ ಉಪವಾಸವನ್ನು ಪೂರೈಸಿದೆ. ದ್ವಿಗುಣಗೊಂಡ ಉತ್ಸಾಹದಿಂದ ಮಾರನೆಯ ನಡ ಹಗಲನ್ನು ಕಾಣುತ್ತಿದ್ದೆ. ದಯಾನಂಜಿಯವರ ರೈಲು ಬರುವುದು ತಡ. ಅವರು ಬರುವವರೆಗೆ ನಾವು ಊಟ ಮಾಡುವ ಹಾಗಿಲ್ಲ. ಜಿತೇಂದ್ರ ಈ ವಿಧ್ವಂಸಕಾರಕ ಸುದ್ದಿಯನ್ನು ತಂದ. 2 ವಾರಗಳ ಕಾಲ ಅಗಲಿದ್ದ ಸ್ವಾಮೀಜಿಗೆ ಸುಖಾಗಮನವನ್ನು ಬಯಸುವುದರ ಸಂಕೇತವಾಗಿ ಹಲವು ಭಕ್ಷ್ಯಗಳು ಸಿದ್ಧವಾಗಿದ್ದವು. ಹಸಿವನ್ನು ಕೆರಳಿಸುವ ಪರಿಮಳ ಗಾಳಿಯಲ್ಲಿ ತುಂಬಿತ್ತು. ಬೇರೆ ಏನೂ ದೊರೆಯದಿದ್ದಾಗ ಹಿಂದಿನ ದಿನ ಉಪವಾಸ ಮಾಡಿದ ಹೆಮ್ಮೆಯನ್ನಲ್ಲದೆ ಬೇರೇನನ್ನು ನಾನು ನುಂಗಲು ಸಾಧ್ಯವಿತ್ತು? ಪ್ರಭು, ರೈಲನ್ನು ತ್ವರೆಗೊಳಿಸು. ದಯಾನಂಜಿ ನನ್ನನ್ನು ಮೌನವಾಗಿಸಿದ ನಿಷೇಧಗಳಲ್ಲಿ ಆ ಸ್ವರ್ಗದ ದಾತಾರರನ್ನೂ ಸೇರಿಸಲಾರರು. ಆದಾಗ್ಯೂ ದೈವದ ಗಮನ ಬೇರೆತ್ತಲೋ ಇತ್ತು. ಅತಿ ನಿಧಾನವಾಗಿ ನಡೆಯುತ್ತಿದ್ದ ಗಡಿಯಾರ ಗಂಟೆಗಳನ್ನು ಪೂರೈಸಿತು.
ನಮ್ಮ ನಾಯಕರು ಬಾಗಿಲನ್ನು ಹೋಗುವ ವೇಳೆಗೆ ಕತ್ತಲು ಇಳಿಯುತ್ತಿತ್ತು. ನನ್ನ ಸ್ವಾಗತ ಸಂಪೂರ್ಣ ಹರ್ಷದಿಂದ ಕೂಡಿತ್ತು. ನಾವು ಊಟ ಬಡಿಸುವುದಕ್ಕೆ ಮುಂಚೆ ದಯಾನಂಜಿ ಸ್ನಾನ ಮಾಡಿ ಧ್ಯಾನ ಮಾಡುತ್ತಾರಂತೆ. ಅಪಶಕುನದ ಹಕ್ಕಿಯಂತೆ ಜಿತೇಂದ್ರ ಮತ್ತೊಮ್ಮೆ ನನ್ನ ಬಳಿ ಬಂದ. ನಾನು ಇನ್ನೇನು ಕುಸಿದು ಬೀಳುವುದರಲ್ಲಿದ್ದೆ. ಅಭಾವಕ್ಕೆ ಹೊಸದಾದುದರಿಂದ ನನ್ನ ಹರಿಯದ ಹೊಟ್ಟೆಯು ಬಂಧಿಸುವ ಕಸುವಿನೊಂದಿಗೆ ಪ್ರತಿಭಟಿಸಿತು. ನಾನು ಕಂಡಿದ್ದ ಕ್ಷಾಮಕ್ಕೆ ಬಲಿಯಾದವರ ಚಿತ್ರಗಳು ಭೂತದಂತೆ ನನ್ನ ಮುಂದೆ ಹಾದು ಹೋದವು. ವಾರಣಾಸಿಯಲ್ಲಿ ಹಸಿವಿನಿಂದ ಆಗುವ ಮುಂದಿನ ಸಾವು ಈ ಕೂಡಲೇ ಈ ಆಶ್ರಮದಲ್ಲಿ ಉಂಟಾಗಲಿದೆ ಎಂದು ಭಾವಿಸಿದೆ. ಸಂಭವಿಸಲಿದ್ದ ಸಾವು 9 ಗಂಟೆಯ ವೇಳೆಯಲ್ಲಿ ನಿವಾರಣೆಯಾಯಿತು. ಅಮೃತ ಸದೃಶವಾದ ಕರೆ ಬಂತು. ಬಾಳಿನ ಅತ್ಯಂತ ಮಹತ್ವದ ಗಳಿಗೆ ಎಂಬಂತೆ ಆ ಸಂಜೆ ಊಟ ನನ್ನ ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಉಳಿದಿದೆ. ದಯಾನಂಜಿ ಅನ್ಯ ಮನಸ್ಕರಾಗಿ ಊಟ ಮಾಡುತ್ತಿದ್ದಾರೆಂಬುದನ್ನು ಕಾಣಲು ನನ್ನ ತೀವ್ರವಾದ ತಲ್ಲೀನತೆ ಅಡ್ಡ ಬರಲಿಲ್ಲ. ನನ್ನ ಪಾರ್ಥಿವ ಸುಖಗಳನ್ನು ಅವರು ಸ್ಪಷ್ಟವಾಗಿಯೇ ಮೀರಿದ್ದರು. ಸಂತೋಷದಿಂದ ಅತಿ ಭೋಜನ ಮಾಡಿ ನಾನು ನಮ್ಮ ನಾಯಕರ ಅಧ್ಯಯನ ಕೋಣೆಯಲ್ಲಿ ಒಬ್ಬನೇ ಇದ್ದೆ. ಸ್ವಾಮೀಜಿ, ತಮಗೆ ಹಸಿವಾಗಿರಲಿಲ್ಲವೇ ಎಂದು ಕೇಳಿದೆ. ಹೌದು, ಕಳೆದ 4 ದಿನಗಳನ್ನು ಅನ್ನ ನೀರು ಇಲ್ಲದೆ ಕಳೆದೆ. ಪ್ರಾಪಂಚಿಕ ಜನರ ಪರಸ್ಪರ ಅಸಂಬದ್ಧ ಸ್ವಭಾವದ ಸ್ಪಂದನೆಗಳೇ ತುಂಬಿರುವುದರಿಂದ ರೈಲಿನಲ್ಲಿ ನಾನು ಏನನ್ನೂ ತಿನ್ನುವುದಿಲ್ಲ. ವಿಶಿಷ್ಟವಾಗಿ ನನ್ನ ಪಂಥಕ್ಕೆ ಸೇರಿದ ಸನ್ಯಾಸಿಗಳು ಶಾಸ್ತ್ರೀಯವಾಗಿ ಅನುಸರಿಸಬೇಕಾದ ನಿಯಮಗಳನ್ನು ನಾನು ಚಾಚೂ ತಪ್ಪದೆ ಪಾಲಿಸುತ್ತೇನೆ. ನಮ್ಮ ಸಂಸ್ಥೆಯ ಕಾರ್ಯದ ಕೆಲವು ಸಮಸ್ಯೆಗಳು ನನ್ನ ಮನಸ್ಸನ್ನು ಆಕ್ರಮಿಸಿವೆ. ಹಾಗಾಗಿ ಈ ರಾತ್ರಿ ಇಲ್ಲಿ ಸರಿಯಾಗಿ ಊಟ ಮಾಡಲಿಲ್ಲ. ಆತುರವೇನು, ನಾಳೆ ಪುಷ್ಕಳವಾಗಿ ಊಟ ಮಾಡಿಬಿಡುತ್ತೇನೆ ಎಂದು ಅವರು ವಿನೋದವಾಗಿ ನಕ್ಕರು. ಉಸಿರು ಕಟ್ಟಿದಂತೆ ನನ್ನ ಅಂತರಂಗದಲ್ಲಿ ಲಜ್ಜೆ ವ್ಯಾಪಿಸಿತು. ಆದರೂ ಕಳೆದ ದಿನ ನಾನು ಅನುಭವಿಸಿದ ಸಂಕಟವನ್ನು ಸುಲಭವಾಗಿ ಮರೆಯಲಾಗಲಿಲ್ಲ. ಧೈರ್ಯ ಮಾಡಿ ಇನ್ನೊಂದು ಮಾತು ಕೇಳಿದೆ. ಸ್ವಾಮೀಜಿ, ನಿಮ್ಮ ಉಪದೇಶವನ್ನು ಅನುಸರಿಸುವ ಬಗ್ಗೆ ನನಗೆ ದಿಗ್ಭ್ರಮೆಯಾಗಿದೆ. ನಾನು ಆಹಾರವನ್ನು ಕೇಳುವುದೇ ಇಲ್ಲವೆಂದು ಇಟ್ಟುಕೊಳ್ಳೋಣ. ಆಗ ನನಗೆ ಯಾರೂ ಏನನ್ನೂ ಕೊಡುವುದಿಲ್ಲ. ನಾನು ಉಪವಾಸ ಸಾಯಬೇಕಾಗುತ್ತೆ. ಹಾಗಿದ್ದರೆ ಸಾಯಿ. ಈ ದಿಗಿಲುಗೊಳಿಸುವ ಸಲಹೆಯು ಗಾಳಿಯನ್ನು ಸೀಳಿಕೊಂಡು ಬಂತು. ನೀನು ಸಾಯಬೇಕಾದರೆ ಸಾಯಿ ಮುಕುಂದ. ಆಹಾರದ ಶಕ್ತಿಯಿಂದಲೇ ಬದುಕಿರುವುದೆಂದು ದೈವಿಕ ಶಕ್ತಿಯಿಂದ ಅಲ್ಲವೆಂದು ಎಂದಿಗೂ ನಂಬಿಕೊಳ್ಳಬೇಡ. ಯಾವ ದೇವರು ಪ್ರತಿಯೊಂದು ಬಗೆಯ ಆಹಾರವನ್ನು ಸೃಷ್ಟಿಸಿರುವನೋ, ಯಾವನು ಹಸಿವನ್ನು ಉಂಟು ಮಾಡಿರುವನೋ ಅವನು ತಪ್ಪದೆ ತನ್ನ ಭಕ್ತ ಉಳಿಯುವುದನ್ನು ನೋಡಿಕೊಳ್ಳುತ್ತಾನೆ. ಅನ್ನವೇ ನಿನ್ನನ್ನು ಸಂರಕ್ಷಣೆ ಮಾಡುತ್ತದೆಂದು ಹಣ ಅಥವಾ ಜನ ನಿನಗೆ ಆಧಾರವಾಗುತ್ತಾರೆಂದು ಭಾವಿಸಿಕೊಳ್ಳಬೇಡ. ಪರಮಾತ್ಮ ನಿನ್ನ ಉಸಿರನ್ನು ಸೆಳೆದುಕೊಂಡು ಬಿಟ್ಟರೆ ಅವೆಲ್ಲ ನಿನಗೆ ಸಹಾಯ ಮಾಡಿಯಾವೇ? ಅವೆಲ್ಲ ಕೇವಲ ಅವನ ಸಾಧನಗಳು. ನಿನ್ನ ಹೊಟ್ಟೆಯಲ್ಲಿ ಆಹಾರ ಪಚನವಾಗುವುದು ನಿನ್ನ ಕೌಶಲದಿಂದಲೇ. ನಿನ್ನ ವಿವೇಚನೆಯ ಖಡ್ಗವನ್ನು ಬಳಸು ಮುಕುಂದ. ಮಧ್ಯಸ್ಥಿಕೆ ವಹಿಸುವ ಬಂಧನಗಳನ್ನು ಕಡಿದು ಹಾಕಿ ಏಕಮಾತ್ರ ಕಾರಣವಾಗುವುದೆಂಬನ್ನು ಕಾಣು. ಅವರ ಹರಿತವಾದ ಮಾತುಗಳು ಮೂಳೆಯೊಳಗಿನ ನೆಣದೊಳಕ್ಕೆ ಪ್ರವೇಶಿಸಿದೆಂದೆನಿಸಿತು. ಮಾಡಿಯೇ ತೀರಬೇಕಾದ ದೈಹಿಕ ಅವಶ್ಯಕತೆಗಳು ಅದು ಆತ್ಮಕ್ಕಿಂತ ಮೇಲುಗೈಯಾಗಿದೆ ಎಂಬ ಯುಗಾಂತರದಿಂದ ಬಂದ ಭ್ರಮೆ ಹೊರಟು ಹೋಯಿತು. ಆ ಕೂಡಲೇ ಅಲ್ಲಿ ಆತ್ಮ ಸ್ವಯಂ ಪರಿಪೂರ್ಣತೆಯನ್ನು ಅನುಭವಿಸಿದೆ. ನಿರಂತರ ಪ್ರವಾಸದಲ್ಲಿರುತ್ತಿದ್ದ ನನ್ನ ಅನಂತರದ ಬಾಳಿನಲ್ಲಿ ಎಷ್ಟೊಂದು ಅಪರಿಚಿತ ನಗರಗಳಲ್ಲಿ ವಾರಣಾಸಿಯ ಆಶ್ರಮದಲ್ಲಿ ನಾನು ಕಲಿತ ಈ ಪಾಠದ ಸಾರ್ಥಕ ಪ್ರಯೋಜನವನ್ನು ಪಡೆಯುವ ಅವಕಾಶಗಳು ಬಂದವು. ಕಲ್ಕತ್ತೆಯಿಂದ ನನ್ನೊಡನೆ ಬಂದಿದ್ದ ಏಕಮಾತ್ರ ಸಂಪತ್ತೆಂದರೆ ಅಮ್ಮನಿಂದ ನನಗೆ ಬಂದ ಸಾಧು ಕೊಟ್ಟಿದ್ದ ಬೆಳ್ಳಿಯ ತಾಯಿತ. ಹಲವು ವರ್ಷಗಳಿಂದ ರಕ್ಷಿಸಿಕೊಂಡು ಬಂದಿದ್ದೆ. ಅದನ್ನು ಈಗ ಆಶ್ರಮದ ನನ್ನ ಕೋಣೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟಿದ್ದೆ. ತಾಯತಕ್ಕೆ ಸಂಬಂಧಿಸಿದ ಸಾಕ್ಷ್ಯದಲ್ಲಿ ನನ್ನ ಆನಂದವನ್ನು ಮತ್ತೆ ಅನುಭವಿಸಲೆಂದು ಒಂದು ಬೆಳಗ್ಗೆ ಬೀಗ ಹಾಕಿದ್ದ ಪೆಟ್ಟಿಗೆಯನ್ನು ತೆರೆದೆ. ಮಹ್ರೂ ಮಾಡಿದ್ದ ಲಕೋಟೆಯನ್ನು ಯಾರೂ ಮುಟ್ಟಿರಲಿಲ್ಲ. ಆದರೆ ಅಗೋ ತಾಯಿತ ಮಾಯವಾಗಿತ್ತು. ವ್ಯಥೆಯಿಂದ ಲಕೋಟೆಯನ್ನು ಹರಿದು ಹಾಕಿ ಸ್ಪಷ್ಟವಾಗಿ ದೃಢಪಡಿಸಿಕೊಂಡೆ. ಆ ಸಾಧು ಬಹುಶಃ ನುಡಿದಿದ್ದಂತೆಯೇ ಯಾವ ಆಕಾಶದಿಂದ ಅವನು ಅದನ್ನು ಬರಮಾಡಿಕೊಂಡಿದ್ದನೋ ಮಾಯವಾಗಿ ಅದು ಅಲ್ಲಿಗೆ ಹೊರಟು ಹೋಗಿತ್ತು. ದಯಾನಂದರ ಅನುಯಾಯಿಗಳೊಡನೆ ನನ್ನ ಸಂಬಂಧ ಏಕಪ್ರಕಾರವಾಗಿ ಕೆಡುತ್ತಾ ಬಂದಿತು. ದೂರವಿರಬೇಕೆಂದು ನಾನು ನಿರ್ಧಾರ ಮಾಡಿದುದರಿಂದ ನೊಂದುಕೊಂಡ ಮನೆಯವರು ವಿಮುಖರಾದರು. ಯಾವ ಧ್ಯೇಯಕ್ಕಾಗಿ ನಾನು ಮನೆಯನ್ನು ಎಲ್ಲ ಪ್ರಾಪಂಚಿಕ ಆಸೆಗಳನ್ನು ತ್ಯಜಿಸಿ ಬಂದಿದ್ದೇನೋ ಅದರ ಸಾಧನೆಗಾಗಿ ನಿಷ್ಠೆಯಿಂದ ಧ್ಯಾನಾಸಕ್ತರಾದರೆ ಎಲ್ಲ ಕಡೆಯಿಂದಲೂ ನಿಸ್ಸಾರವಾದ ಟೀಕೆಗಳು ಬರುತ್ತಿದ್ದವು. ಆಧ್ಯಾತ್ಮಿಕ ವೇದನೆಯಿಂದ ಛಿದ್ರಗೊಂಡವನಾಗಿ ಒಂದು ಉದಯದಲ್ಲಿ ನಾನು ಮೇಲ್ಮಟ್ಟದ ಕೋಣೆಯನ್ನು ಸೇರಿ ಪ್ರತಿಯಾಗಿ ಅನುಗ್ರಹ ದೊರೆಯುವವರೆಗೂ ಪ್ರಾರ್ಥಿಸುವುದಾಗಿ ಸಂಕಲ್ಪಿಸಿದೆ. ದಯಾಮಯಿ ಜಗನ್ಮಾತೆ, ಸೂಕ್ಷ್ಮ ಅಂತರ್ದೃಷ್ಟಿಯ ದರ್ಶನದಿಂದ ನೀನೇ ಕಲಿಸಿಕೊಡು, ಇಲ್ಲವೇ ನೀನು ಕಳಿಸುವ ಗುರುವಿನ ಮೂಲಕ ಕಲಿಸಿಕೊಡು. ಗಂಟೆಗಳು ಕಳೆದಂತೆ ಬಿಕ್ಕುತ್ತಾ ನಾನು ಮಾಡಿಕೊಂಡ ಬೇಡಿಕೆಗಳಿಗೆ ಏನೊಂದು ಪ್ರತಿಕ್ರಿಯೆಯೂ ಕಾಣಲಿಲ್ಲ. ಇದ್ದಕ್ಕಿದ್ದಂತೆಯೇ ಮೇರೆ ಇಲ್ಲದ ಯಾವುದೋ ವಲಯಕ್ಕೆ ನನ್ನನ್ನು ದೈಹಿಕವಾಗಿ ಎತ್ತಿಕೊಂಡು ಹೋದ ಅನುಭವವಾಯಿತು.
ನಿನ್ನ ಗುರು ಇಂದು ಬರುತ್ತಾನೆ. ದಿವ್ಯ ಮಾತೆಯ ವಾಣಿ ಅವ್ಯಕ್ತವಾದ ಪ್ರದೇಶದಿಂದ ಸುತ್ತಮುತ್ತಲೂ ಕೇಳಿತು. ಒಂದು ನಿರ್ದಿಷ್ಟ ಸ್ಥಳದಿಂದ ಬಂದ ಕೂಗು ನನ್ನ ಸ್ವರ್ಗೀಯ ಅನುಭವವನ್ನು ನುಚ್ಚುನೂರು ಮಾಡಿತು. ಹಾಬು ಎಂದು ನಾವು ಅಡ್ಡ ಹೆಸರಿನಿಂದ ಕರೆಯುತ್ತಿದ್ದ ಒಬ್ಬ ಯುವ ಪೂಜಾರಿ ಕೆಳ ಅಂತಸ್ತಿನ ಅಡಿಗೆ ಮನೆಯಿಂದ ನನ್ನನ್ನು ಕೂಗುತ್ತಿದ್ದ. ಮುಕುಂದ, ನಿನ್ನ ಧ್ಯಾನ ಸಾಕು, ಕೆಲಸಕ್ಕೆ ಹೋಗಬೇಕು ಬಾ. ಇನ್ನೊಂದು ದಿನ ತಾಳ್ಮೆಗಟ್ಟು ಉತ್ತರ ಕೊಡಬಹುದಾಗಿತ್ತು. ಆದರೀಗ ನಾನು ಕಣ್ಣೀರು ಸುರಿಸಿ ಊದುಕೊಂಡಿದ್ದ ಮುಖವನ್ನು ಒರೆಸಿಕೊಂಡು ನಮ್ರನಾಗಿ ಕರೆಯನ್ನು ಪಾಲಿಸಿದೆ. ಹಾಬು ಮತ್ತು ನಾನು ಜೊತೆಯಲ್ಲಿಯೇ ವಾರಣಾಸಿಯ ಬಂಗಾಳಿ ವಿಭಾಗದಲ್ಲಿದ್ದ ದೂರದ ಮಾರುಕಟ್ಟೆಗೆ ಹೊರಟೆವು. ವಾರಣಾಸಿಯ ಪೇಟೆಯಲ್ಲಿ ಕೊಳ್ಳುವುದೆಲ್ಲ ಆಗುವ ವೇಳೆಗೆ ನಿಷ್ಠುರನಾದ ಭಾರತದ ಸೂರ್ಯ ಇನ್ನೂ ತನ್ನ ಉಚ್ಚ ಸ್ಥಾನವನ್ನು ಮುಟ್ಟಿರಲಿಲ್ಲ. ಗೃಹಿಣಿಯರು, ಮಾರ್ಗದರ್ಶಕರು, ಪೂಜಾರಿಗಳು, ಸರಳ ಉಡುಗೆಯ ವಿಧವೆಯರು, ಗಾಂಭೀರ್ಯದಿಂದ ಕೂಡಿದ ಬ್ರಾಹ್ಮಣರು ಹಾಗೂ ಎಲ್ಲೆಲ್ಲೂ ವ್ಯಾಪಿಸಿದ್ದ ದೇವಾಲಯದ ಗೂಳಿಗಳು ಈ ವರ್ಣರಂಜಿತವಾದ ಕಲಬೆರಕೆಯ ಗೋಷ್ಠಿಯ ಮೂಲಕ ದಾರಿ ಮಾಡಿಕೊಂಡು ನುಗ್ಗಿ ಹೋದೆವು. ಹಾಬು ಮತ್ತೆ ನಾನು ನಡೆಯುತ್ತಿರುವಾಗ ಸಣ್ಣದಾದ ಗಮನ ಸೆಳೆಯದ ಓಣಿಯೊಂದನ್ನು ಪ್ರವೇಶಿಸಲು ನನ್ನ ತಲೆಯನ್ನು ತಿರುಗಿಸಿದೆ. ಸನ್ಯಾಸಿಯಂತೆ ಕಾಷಾಯ ವಸ ಧರಿಸಿದ್ದ ಕ್ರಿಸ್ತನಂತಹ ಒಬ್ಬ ಮನುಷ್ಯ ಓಣಿಯ ತುದಿಯಲ್ಲಿ ನಿಶ್ಚಲನಾಗಿ ನಿಂತಿದ್ದ. ಆ ಕ್ಷಣದಲ್ಲಿಯೇ ಪ್ರಾಚೀನ ಕಾಲದಿಂದಲೂ ಪರಿಚಿತನಂತೆ ಆತ ಕಂಡ. ಸ್ವಲ್ಪ ಹೊತ್ತು ಕಣ್ಣಿನ ಹಸಿವೆಯನ್ನು ತೀರಿಸಿಕೊಂಡೆ. ಅನಂತರ ಸಂದೇಹ ನನ್ನನ್ನು ಕಾಡಿಸಿತು. ಈ ಅಲೆಮಾರಿ ಸನ್ಯಾಸಿಯನ್ನು ನಿನಗೆ ಪರಿಚಯ ಇರುವ ವ್ಯಕ್ತಿ ಎಂಬಂತೆ ತಪ್ಪು ತಿಳಿದುಕೊಂಡಿದ್ದೀಯೆ. ಅಯ್ಯೋ ಕನಸುಗಾರ, ನಡೆ ಮುಂದೆ ಎಂದುಕೊಂಡೆ. 10 ನಿಮಿಷಗಳ ನಂತರ ನನ್ನ ಪಾದಗಳು ತೀವ್ರವಾಗಿ ಮರಗಟ್ಟಿದ ಅನುಭವವಾಯಿತು. ಕಲ್ಲಾಗಿ ಪರಿವರ್ತಿತವಾದುವೋ ಎಂಬಂತಾಗಿ ಅವು ನನ್ನನ್ನು ಮುಂದಕ್ಕೆ ಒಯ್ಯದಾದವು. ಕಷ್ಟದಿಂದ ಹಿಂದಕ್ಕೆ ತಿರುಗಿಸಿದೆ. ನನ್ನ ಪಾದಗಳು ಮಾಮೂಲಿನ ಸ್ಥಿತಿಗೆ ಬಂದವು. ವಿರುದ್ಧ ದಿಕ್ಕಿಗೆ ತಿರುಗಿಸಿದೆ. ಮತ್ತೆ ಆ ವಿಚಿತ್ರ ಭಾರ ನನ್ನನ್ನು ಅದುಮಿ ಹಿಡಿಯಿತು. ಆ ಮಹಾತ್ಮ ಅಯಸ್ಕಾಂತದಂತೆ ನನ್ನನ್ನು ತನ್ನ ಕಡೆಗೆ ಆಕರ್ಷಿಸುತ್ತಿದ್ದಾನೆ ಎಂದು ಯೋಚಿಸುತ್ತಾ ಹಾಬುವಿನ ಕೈಗೆ ನನ್ನ ಪೊಟ್ಟಣಗಳನ್ನೆಲ್ಲ ಹೇರಿದೆ. ಅವನು ನನ್ನ ಅಸಂಬದ್ಧವಾದ ಹೆಜ್ಜೆಗಳ ಚಲನೆಯನ್ನು ಆಶ್ಚರ್ಯದಿಂದ ಗಮನಿಸುತ್ತಿದ್ದ. ಈಗ ಗಟ್ಟಿಯಾಗಿ ನಗತೊಡಗಿದ. ನಿನಗೇನಾಗಿದೆ? ನಿನಗೆ ಹುಚ್ಚೆ? ಗೊಂದಲಮಯವಾದ ಭಾವನೆ ನನ್ನನ್ನು ಪ್ರತಿಯಾಡದಂತೆ ಮಾಡಿತು. ನಾನು ಮೌನವಾಗಿ ಧಾವಿಸಿದೆ. ಕಾಲಿಗೆ ಗರಿ ಮೂಡಿದಂತೆ ಬಂದ ದಾರಿಯಲ್ಲಿ ಹಿಂದಿರುಗಿ ಆ ಇಕ್ಕಟ್ಟಿನ ಓಣಿಯನ್ನು ಸೇರಿದೆ. ನನ್ನ ಕ್ಷಿಪ್ರ ನೋಟಕ್ಕೆ ಆ ಮೌನವಾಗಿದ್ದ ವ್ಯಕ್ತಿ ನನ್ನತ್ತಲೇ ನೆಟ್ಟ ನೋಟದಿಂದ ನೋಡುತ್ತಿದ್ದುದು ಕಂಡಿತು. ಕೆಲವೇ ಉತ್ಸಾಹಪೂರ್ಣ ಹೆಜ್ಜೆಗಳಿಂದ ಅವರ ಪಾದಗಳ ಬಳಿ ಸೇರಿದೆ. ಗುರುದೇವ, ಸಹಸ್ರಾರು ದರ್ಶನಗಳಲ್ಲಿ ನಾನು ಕಂಡಿದ್ದ ದಿವ್ಯ ಮುಖವದು. ಮೊನೆಯುಳ್ಳ ಗಡ್ಡ, ಇಳಿಬಿದ್ದ ತಲೆಗೂದಲುಗಳಿಂದ ಕೂಡಿದ ಸಿಂಹದಂತಹ ತಲೆಯಲ್ಲಿನ ಈ ಪ್ರಶಾಂತವಾದ ಕಣ್ಣುಗಳು ಮತ್ತೆ ಮತ್ತೆ ನನ್ನ ರಾತ್ರಿಯ ಕಾಲದ ಕಲ್ಪನಾಲಹರಿಗಳ ಅಂಧಕಾರದಲ್ಲಿ ತೂರಿ ಬಂದು ನನ್ನ ಭರವಸೆಯನ್ನು ಮೂಡಿಸುತ್ತಿದ್ದವು. ಆಗ ಅದರ ಅರ್ಥ ನನಗೆ ಪೂರ್ಣವಾಗಿ ಆಗಿರಲಿಲ್ಲ. ಓ ನನ್ನವನೇ, ನನ್ನಲೆಗೆ ಬಂದು ಬಿಟ್ಟೆಯಾ? ನಿನಗಾಗಿ ಎಷ್ಟು ವರ್ಷಗಳಿಂದ ಕಾದಿದ್ದೇನೆ. ಬಂಗಾಳಿಯಲ್ಲಿ ಈ ಮಾತುಗಳನ್ನು ನನ್ನ ಗುರು ಮತ್ತೆ ಮತ್ತೆ ಆಡಿದರು. ಅವರ ಧ್ವನಿ ಹರ್ಷಾತಿರೇಕದಿಂದ ಗದ್ಗದವಾಗಿತ್ತು. ಇಬ್ಬರೂ ಮೌನದಲ್ಲಿ ಐಕ್ಯವಾದೆವು. ಮಾತು ಅತ್ಯಂತ ಅಸಹ್ಯಕರ, ಅತಿ ಎಂದು ತೋರಿತು. ನಿರರ್ಗಳ ವಾಗ್ಝರಿ ನಿಶ್ಶಬ್ದವಾಗಿ ಗುರುವಿನ ಹೃದಯದಿಂದ ಶಿಷ್ಯನಿಗೆ ಅರಿಯಿತು. ವಕ್ರೀಭವನದ ಅಂತಃಶಕ್ತಿವಿನ ವಾರ್ತಾಗ್ರಾಹಕದಿಂದ ನನ್ನ ಗುರು ದೇವರನ್ನು ಕಂಡಿದ್ದಾರೆಂದು, ನನ್ನನ್ನು ಅವನ ಬಳಿ ಕೊಂಡೊಯ್ಯುವರೆಂದು ಗ್ರಹಿಸಿದೆ. ಹಿಂದಿನ ಜನ್ಮದ ಸ್ಮರಣೆಗಳು ನವರಾಗಿ ಕಾಣಿಸಿಕೊಂಡು ಈ ಜನ್ಮದ ಅಸ್ಪಷ್ಟತೆ ಮರೆಯಾಯಿತು. ನಾಟಕೀಯ ಕಾಲ, ಭೂತ, ವರ್ತಮಾನ ಹಾಗೂ ಭವಿಷ್ಯ ಅವರ ಆವರ್ತಿಸುವ ದೃಶ್ಯಗಳು. ಇದೇ ನಾನು ಈ ಪವಿತ್ರ ಪಾದಗಳನ್ನು ಕಂಡ ಮೊದಲ ಸೂರ್ಯೋದಯವಲ್ಲ. ನನ್ನ ಗುರು ತಮ್ಮ ಕೈಯಿಂದ ನನ್ನ ಕೈ ಹಿಡಿದು ನಗರದ ರಾಣಾಮಹಲ್ ವಿಭಾಗದಲ್ಲಿದ್ದ ಅವರ ತಾತ್ಕಾಲಿಕ ವಾಸದ ಮನೆಗೆ ಕರೆದೊಯ್ದರು. ಅವರ ಬಲಿಷ್ಠ ದೇಹ ದೃಢವಾದ ನಡಿಗೆಯಲ್ಲಿ ಮುಂದುವರಿಯುತ್ತಿತ್ತು. ಎತ್ತರವಾಗಿ ನೆಟ್ಟಗೆ ಈ ವೇಳೆಗೆ 50ರ ಸುಮಾರು ವಯಸ್ಸಾಗಿದ್ದ ಅವರು ತರುಣನಂತೆ ಚಟುವಟಿಕೆಯುಳ್ಳವರು, ಸತ್ವವುಳ್ಳವರು ಆಗಿದ್ದರು. ಅವರ ಕಪ್ಪು ಕಣ್ಣುಗಳು ಅಗಾಧ ವಿವೇಕದಿಂದ ಕೂಡಿ ವಿಶಾಲವೂ ಸೌಂದರ್ಯಯುತವೂ ಆಗಿದ್ದವು. ಅಪ್ಪಳಿಸುವ ಸಾಮರ್ಥ್ಯವಿದ್ದ ಮುಖವನ್ನು ನಸುಗುಂಗುರಾದ ಕೂದಲು ಮೃದುಗೊಳಿಸಿತ್ತು. ಸಾಧುಗುಣದೊಡನೆ ಶಕ್ತಿ ಸೂಕ್ಷ್ಮವಾಗಿ ಮಿಳಿತವಾಗಿತ್ತು. ಗಂಗೆಗೆ ಅಭಿಮುಖವಾಗಿದ್ದ ಆ ಮನೆಯ ಕಲ್ಲಿನ ಉಪ್ಪರಿಗೆಯ ಮೊಗಸಾಲೆಗೆ ನಾವು ನಡೆದಂತೆ ಅವರು ಆತ್ಮೀಯತೆಯಿಂದ ಹೇಳಿದರು, ನನ್ನ ಆಶ್ರಮಗಳನ್ನು, ನನ್ನ ಸರ್ವಸ್ವವನ್ನು ನಿನಗೆ ಕೊಡುವೆ. ಪೂಜ್ಯರೇ, ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ, ದೈವ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ನಾನು ಬರುತ್ತೇನೆ. ಆ ನಿಮ್ಮ ನಿಧಿಗಳನ್ನೇ ನಾನು ಬಯಸುವುದು. ನನ್ನ ಗುರು ಮತ್ತೆ ಮಾತನಾಡುವ ವೇಳೆಗೆ ಶೀಘ್ರವಾಗಿ ಕವಿಯುವ ಭಾರತದ ಸಂಜೆ ಬೆಳಕು ತನ್ನ ಅರೆ ಪರದೆಯನ್ನು ಇಳಿಬಿಟ್ಟಿತ್ತು. ಅವರ ಕಣ್ಣುಗಳಲ್ಲಿ ಅಮೇಯವಾದ ಗಾಢ ಪ್ರೀತಿ ತುಂಬಿತ್ತು. ಅನಿರ್ಬಂಧಿತವಾದ ಪ್ರೇಮವನ್ನು ನಿನಗೆ ಕೊಡುತ್ತೇನೆ. ಅನರ್ಘ್ಯವಾದ ಮಾತುಗಳು. ಅವರ ಪ್ರೀತಿಯ ರುಜುವಾತನ್ನು ಮತ್ತೊಮ್ಮೆ ನನ್ನ ಕಿವಿಯಿಂದ ಕೇಳಬೇಕಾದರೆ
ಕಾಲು ಶತಮಾನವೇ ಕಳೆದಿತ್ತು. ಅವರ ತುಟಿಗಳಿಗೆ ಔತ್ಸುಕ್ಯದ ಪರಿಚಯವೇ ಇಲ್ಲ. ಸಾಗರದಂತಹ ಅವರ ಹೃದಯಕ್ಕೆ ಮೌನವೇ ಒಪ್ಪು. ನೀನು ನನಗೆ ಅದೇ ಬಗೆಯ ಅನಿರ್ಬಂಧಿತವಾದ ಪ್ರೇಮವನ್ನು ಕೊಡುವೆಯಾ ಎಂದು ಅವರು ಶಿಶು ಸಹಜವಾದ ಭರವಸೆಯಿಂದ ಕೂಡಿದ ನಿರೀಕ್ಷೆಯೊಂದಿಗೆ ನನ್ನತ್ತ ನೋಡಿದರು. ನಾನು ತಮ್ಮನ್ನು ಅನಂತ ಕಾಲದವರೆಗೆ ಪ್ರೇಮಿಸುವೆ ಗುರುದೇವ. ಸಾಮಾನ್ಯ ಪ್ರೇಮ ಸ್ವಾರ್ಥ ಮೂಲವಾದುದು. ಆಸೆಗಳಲ್ಲಿ ಮತ್ತು ತೃಪ್ತಿಗಳಲ್ಲಿ ಕರಾಳವಾಗಿ ಬೇರು ಬಿಟ್ಟಿರುವುದು. ದಿವ್ಯ ಪ್ರೇಮಕ್ಕೆ ನಿರ್ಬಂಧಗಳಿಲ್ಲ, ಮೇರೆಗಳಿಲ್ಲ, ವ್ಯತ್ಯಾಸವೆಂಬುದಿಲ್ಲ. ಸ್ತಂಭಿತಗೊಳಿಸುವ ಪವಿತ್ರ ಪ್ರೇಮದ ಸ್ಪರ್ಶವಾಯಿತೆಂದರೆ ಮಾನವ ಹೃದಯದ ಬದಲಾವಣೆಗಳ ನಿರಂತರ ಪ್ರವಾಹ ಸದಾ ಕಾಲಕ್ಕೆ ಸ್ತಬ್ಧವಾಗಿ ಬಿಡುತ್ತದೆ. ಹೀಗೆಂದು ಮತ್ತೆ ಅವರು ನಮ್ರತೆಯಿಂದ, ದೈವ ಸಾಕ್ಷಾತ್ಕಾರದ ಹಂತದಿಂದ ನಾನೇನಾದರೂ ಬಿದ್ದುದನ್ನು ನೀನೆಂದಾದರೂ ಕಂಡರೆ ನಿನ್ನ ತೊಡೆಯ ಮೇಲೆ ನನ್ನ ತಲೆಯನ್ನಿಟ್ಟುಕೊಂಡು ನಾವಿಬ್ಬರೂ ಆರಾಧಿಸುವ ಆ ವಿಶ್ವ ಪ್ರೇಮಿಯ ಬಳಿಗೆ ನನ್ನನ್ನು ಮತ್ತೆ ಕರೆತರಲು ನೆರವು ನೀಡುವುದಾಗಿ ದಯಮಾಡಿ ಭಾಷೆ ಕೊಡು ಎಂದರು. ಕತ್ತಲಾವರಿಸುತ್ತಿದ್ದ ಆ ವೇಳೆಯಲ್ಲಿ ಅವರು ಮೇಲೆದ್ದು ಒಳಗಿನ ಕೋಣೆಯೊಂದಕ್ಕೂ ನನ್ನನ್ನು ಕರೆದೊಯ್ದರು. ನಾವು ಮಾವಿನ ಹಣ್ಣುಗಳನ್ನು, ಬಾದಾಮಿಯ ಸಿಹಿ ತಿಂಡಿಯನ್ನು ಸವಿಯುತ್ತಿದ್ದಾಗ ಅವರು ಸಂಭಾಷಣೆಯಲ್ಲಿ ನನ್ನ ಸ್ವಭಾವದ ಗಾಢ ತಿಳುವಳಿಕೆಯನ್ನು ಸೂಚ್ಯವಾಗಿ ಒಡಗೂಡಿಸಿದರು. ಸ್ವಾಭಾವಿಕವಾದ ನಮ್ರತೆಯೊಡನೆ ಅತ್ಯುತ್ಕೃಷ್ಟವಾಗಿ ಬೆರೆತ ಅವರ ವಿವೇಕದ ಮಹೋನ್ನತೆಯನ್ನು ಕಂಡು ನನಗೆ ಅವರಲ್ಲಿ ಭಯಭಕ್ತಿ ಉದಿಸಿತು. ನಿನ್ನ ತಾಯತಕ್ಕಾಗಿ ವ್ಯಥಪಡಬೇಡ. ಅದರ ಉದ್ದೇಶವನ್ನು ಅದು ನೆರವೇರಿಸಿತು. ದಿವ್ಯ ದರ್ಪಣದಂತೆ ನನ್ನ ಇಡೀ ಬಾಳಿನ ಪ್ರತಿಫಲವನ್ನು ನನ್ನ ಗುರು ಸ್ಪಷ್ಟವಾಗಿ ಹಿಡಿದಿಟ್ಟಿದ್ದರು. ಗುರುಗಳೇ, ತಮ್ಮ ಸಾನ್ನಿಧ್ಯದ ಈ ಜೀವಂತ ಸತ್ಯತೆಯೇ ಅನಿರ್ವಚನೀಯವಾದ ಆನಂದವನ್ನು ತಂದಿದೆ. ಆಶ್ರಮದಲ್ಲಿ ನೀನು ಸುಖವಾಗಿಲ್ಲ, ಹಾಗಾಗಿ ಜಾಗ ಬದಲಿಸಬೇಕಾದ ಕಾಲ ಬಂದಿದೆ. ನನ್ನ ಬಾಳಿನ ಬಗ್ಗೆ ಏನೊಂದು ಸೂಚನೆಯನ್ನು ನಾನು ಕೊಟ್ಟಿರಲಿಲ್ಲ. ಈಗ ಅದು ಅನಗತ್ಯವೆಂದು ಕಂಡಿತು. ಅದರ ಸ್ವಭಾವವಾದ ಹಾಗೂ ಒತ್ತಿ ಹೇಳದ ರೀತಿಯಿಂದ ಅವರ ಅತೀಂದ್ರಿಯ ದೃಷ್ಟಿಶಕ್ತಿಯನ್ನು ಕಂಡು ಆಶ್ಚರ್ಯ ಸೂಚಕ ಉದ್ಗಾರಗಳನ್ನು ಮಾಡದಿರಲಿ ಎಂಬುದೇ ಅವರ ಅಪೇಕ್ಷೆ ಎಂದು ನಾನು ಅರ್ಥ ಮಾಡಿಕೊಂಡೆ. ನೀನು ಕಲ್ಕತ್ತೆಗೆ ಹಿಂದಿರುಗಬೇಕು. ನಿನ್ನ ಮಾನವ ಪ್ರೇಮದಲ್ಲಿ ನಿನ್ನ ಬಂಧುಗಳನ್ನೇಕೆ ಬಹಿಷ್ಕರಿಸುತ್ತೀಯೇ? ಅವರ ಸಲಹೆ ನನಗೆ ದಿಗಿಲುಂಟು ಮಾಡಿತು. ಕಾಗದದ ಮೂಲಕ ಬಂದ ಅನೇಕ ಕೋರಿಕೆಗಳಿಗೆ ನಾನು ಅನುಕೂಲಕರ ಪ್ರತಿಕ್ರಿಯೆ ತೋರಿಸಲಿಲ್ಲವಾದರೂ ನನ್ನ ಕುಟುಂಬ ನಾನು ಹಿಂದಿರುಗುವನೆಂದೇ ಭವಿಷ್ಯವನ್ನು ಕಾಣುತ್ತಿತ್ತು. ಕಿರಿಯ ಹಕ್ಕಿ ಆಧ್ಯಾತ್ಮ ವಿದ್ಯೆಯ ಆಕಾಶದಲ್ಲಿ ಹಾರಾಡಲಿ. ಆ ದಟ್ಟ ವಾತಾವರಣದಲ್ಲಿ ಅದರ ಗರಿಗಳು ಸೋಲುತ್ತವೆ. ಅದು ಮನೆಯ ಕಡೆಗೆ ಎಗರಿ ತನ್ನ ಗರಿಗಳನ್ನು ಮುದುಡಿಕೊಂಡು ತಮ್ಮ ಕುಟುಂಬದ ಗೂಡಿನಲ್ಲಿ ನಮ್ರತೆಯಿಂದ ವಿಶ್ರಮಿಸುವುದೆಂದು ನಾವಿನ್ನೂ ಎದುರು ನೋಡುತ್ತಿದ್ದೇವೆ ಎಂದು ಅನಂತ ಟೀಕಿಸಿದ್ದ. ಈ ನಿರುತ್ಸಾಹಕರವಾದ ಉಪಮೆ ನನ್ನ ಮನಸ್ಸಿನಲ್ಲಿ ಇನ್ನೂ ಹಸಿಯಾಗಿರುವಾಗ ಕಲ್ಕತ್ತೆಯ ಕಡೆಗೆ ಎರಗಿ ಹೋಗಕೂಡದೆಂದು ನಿರ್ಧರಿಸಿದ್ದೆ. ಪೂಜ್ಯರೇ, ನಾನು ಮನೆಗೆ ಹಿಂದಿರುಗುವುದಿಲ್ಲ. ಆದರೆ ನಿಮ್ಮೊಡನೆ ಎಲ್ಲಿಗೆ ಬೇಕಾದರೂ ಬರುವೆ. ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಕೊಡಿ. ಸ್ವಾಮಿ ಯುಕ್ತೇಶ್ವರ ಗಿರಿ. ನನ್ನ ಪ್ರಧಾನ ಆಶ್ರಮ ಶ್ರೀರಾಂಪುರದ ರಾಯ್ಘಾಟ್ ರಸ್ತೆಯಲ್ಲಿದೆ. ಕೆಲವು ದಿನಗಳ ಮಟ್ಟಿಗೆ ನಾನಿಲ್ಲಿ ತಾಯಿಯನ್ನು ಕಾಣಲು ಬಂದಿದ್ದೇನೆ. ನನ್ನ ಭಕ್ತರೊಡನೆ ಭಗವಂತ ನಡೆಸುವ ಈ ಜಟಿಲ ನಾಟಕವನ್ನು ನೋಡಿ ನನಗೆ ವಿಸ್ಮಯವಾಯಿತು. ಶ್ರೀರಾಂಪುರ ಕಲ್ಕತ್ತೆಯಿಂದ ಕೇವಲ 12 ಮೈಲಿಗಳು. ಆದರೂ ಆ ಪ್ರದೇಶದಲ್ಲಿ ನನ್ನ ಗುರು ಒಮ್ಮೆಯಾದರೂ ಕಣ್ಣಿಗೆ ಬಿದ್ದಿರಲಿಲ್ಲ. ನಾವು ಬೇಟೆಯಾಗಲು ಲಾಹರಿ ಮಹಾಶಯರ ಸ್ಮರಣೆಗಳಿಂದ ಪವಿತ್ರೀಕೃತ ಪ್ರಾಚೀನ ನಗರವಾದ ಈ ಕಾಶಿಗೆ ಪಯಣಿಸಿ ಬರಬೇಕಾಯಿತು. ಈ ಕ್ಷೇತ್ರವನ್ನು ಬುದ್ಧ, ಶಂಕರಾಚಾರ್ಯ, ಅನೇಕ ಕ್ರಿಸ್ತನಂತಹ ಯೋಗಿಗಳ ಪಾದಗಳು ಪವಿತ್ರಗೊಳಿಸಿವೆ. 4 ವಾರಗಳಲ್ಲಿ ನೀನು ನನ್ನಲ್ಲಿಗೆ ಬರುವೆ. ನಿನಗೆ ನನ್ನ ಅನಂತ ಪ್ರೀತಿ ಇದೆ ಎಂಬುದನ್ನು ಹೇಳಿದ್ದೇನೆ. ನಿನ್ನನ್ನು ಪಡೆದುದರಿಂದ ನನಗಾದ ಸಂತೋಷವನ್ನು ಹೊರತೋರಿದ್ದೇನೆ. ನನ್ನ ಬೇಡಿಕೆಯನ್ನು ತಿರಸ್ಕರಿಸಲು ನೀನು ಸ್ವತಂತ್ರನಾಗಿರುವೆ. ಮುಂದಿನ ಸಾರಿ ನಾವು ಭೇಟಿಯಾದಾಗ ನನ್ನ ಆಸಕ್ತಿಯನ್ನು ನೀನು ಪುನಃ ಕೆರಳಿಸಬೇಕು. ನಾನು ಸುಲಭವಾಗಿ ನಿನ್ನನ್ನು ನನ್ನ ಶಿಷ್ಯನಾಗಿ ಸ್ವೀಕರಿಸುವುದಿಲ್ಲ. ನನ್ನ ಕಟ್ಟುನಿಟ್ಟಾದ ತರಬೇತಿಗೆ ಪೂರ್ಣ ತಲೆಬಾಗಿ ವಿಧೇಯತೆಯಿಂದಿರಬೇಕು. ಮೊದಲ ಬಾರಿಗೆ ಯುಕ್ತೇಶ್ವರರ ಧ್ವನಿ ನಿಷ್ಠುರವಾಗಿತ್ತು. ಮೊಂಡುತನದಿಂದ ನಾನು ಮೌನವಾಗಿಯೇ ಇದ್ದೆ. ಆ ಕ್ಷಣದಲ್ಲಿ ಗುರು ನನ್ನ ಕಷ್ಟವನ್ನು ಹೊಳವಕ್ಕೂ ನೋಡಿದರು. ನಿನ್ನ ಬಂಧುಗಳು ನಿನ್ನನ್ನು ನೋಡಿ ನಗುವರೆಂದು ಯೋಚಿಸುವೆಯಾ? ನಾನು ಹಿಂದಿರುಗುವುದಿಲ್ಲ. ಇನ್ನು 30 ದಿನಗಳಲ್ಲಿ ನೀನು ಹಿಂದಿರುಗುವೆ. ಎಂದಿಗೂ ಇಲ್ಲ. ವಿವಾದಾತ್ಮಕವಾದ ಉದ್ವೇಗ ಪರಿಹಾರವಾಗದೆಯೇ ನಾನು ಅವರ ಪಾದಗಳಿಗೆ ಭಕ್ತಿ ಪುರಸ್ಸರವಾಗಿ ನಮಸ್ಕರಿಸಿ ಬೀಳ್ಕೊಂಡೆ. ನಡು ರಾತ್ರಿಯ ಕತ್ತಲಲ್ಲಿ ಆಶ್ರಮದ ಕಡೆಗೆ ನಡೆದುಕೊಂಡು ಹೋಗುತ್ತಾ ನಮ್ಮ ಆಶ್ಚರ್ಯಕರವಾದ ಭೇಟಿ ವಿರಸ ಭಾವನೆಯಿಂದ ಕೊನೆಗೊಂಡಿತೇಕೆ ಎಂದು ವಿಸ್ಮಿತನಾದೆ. ಪ್ರತಿಯೊಂದು ಸಂತೋಷವನ್ನು ದುಃಖದೊಡನೆ ಸರಿದೂಗಿಸುವ ಮಾಯೆಯ ದ್ವಂದ್ವಾತ್ಮಕ ತಕ್ಕಡಿಯ ಕೆಲಸ ಅದು. ರೂಪಾಂತರಗೊಳಿಸುವಂತಹ ನನ್ನ ಗುರುಗಳ ಬೆರಳುಗಳಿಗೆ ತನ್ನ ತಾರುಣ್ಯದ ಹೃದಯ ಇನ್ನೂ ಮೆತುವಾಗಿರಲಿಲ್ಲ.
ಮಾರನೆಯ ಬೆಳಗ್ಗೆ ಆಶ್ರಮದ ಸದಸ್ಯರುಗಳ ವರ್ತನೆಯಲ್ಲಿ ಹಗೆತನ ಅಧಿಕವಾದುದನ್ನು ಗಮನಿಸಿದೆ. ಅವರು ಒಂದೇ ಬಗೆಯ ಒರಟುತನದಿಂದ ನನ್ನ ದಿನಗಳನ್ನು ಹಾಳು ಮಾಡುತ್ತಿದ್ದರು. 3 ವಾರಗಳು ಕಳೆದವು. ಬೊಂಬಾಯಿಯಲ್ಲಿ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲೆಂದು ದಯಾನಂದರು ಆಶ್ರಮ ಬಿಟ್ಟು ಹೋದರು. ನನ್ನ ನಿರ್ಭಾಗ್ಯ ತಲೆಯಲ್ಲಿ ಹುಯಿಲು ಮೊದಲಾಯಿತು. ಮುಕುಂದನೊಬ್ಬ ಪರಾವಲಂಬಿ ಆಶ್ರಮದ ಆದರೋಪಚಾರಗಳನ್ನು ಸ್ವೀಕರಿಸಿ ಪ್ರತಿಯಾಗಿ ಏನನ್ನೂ ಮಾಡುವುದಿಲ್ಲ. ಈ ಟೀಕೆಯನ್ನು ಕೇಳಿದೊಡನೆಯೇ ತಂದೆಗೆ ಹಣವನ್ನು ಹಿಂದಿರುಗಿಸಿಬಿಡೆಂದು ಹೇಳಿದ ಮಾತನ್ನು ವಿಧೇಯತೆಯಿಂದ ಕೇಳಿದುದಕ್ಕೆ ಅದೇ ಮೊದಲ ಸಾರಿ ವ್ಯಥೆಗೊಂಡೆ. ಭಾರವಾದ ಹೃದಯದಿಂದ ಏಕಮಾತ್ರ ಗೆಳೆಯ ಜಿತೇಂದ್ರನನ್ನು ಹುಡುಕಿಕೊಂಡು ಹೋದೆ. ನಾನು ಹೊರಟೆ. ದಯಾನಂದಜಿ ಹಿಂದಿರುಗಿದ ಮೇಲೆ ಅವರಿಗೆ ದಯವಿಟ್ಟು ನನ್ನ ಗೌರವಪೂರ್ಣವಾದ ವಿಷಾದವನ್ನು ತಿಳಿಸು. ನಾನೂ ಹೊರಟೆ. ಇಲ್ಲಿ ಧ್ಯಾನ ಮಾಡುವುದಕ್ಕೆ ನಾನು ಕೈಗೊಂಡ ಯತ್ನದ ಫಲ ನಿನ್ನ ಪ್ರಯತ್ನಕ್ಕೆ ಆದುದಕ್ಕಿಂತ ಅತಿಶಯವೇನೂ ಅಲ್ಲ ಎಂದ ಜಿತೇಂದ್ರ ದೃಢಸಂಕಲ್ಪದಿಂದ. ನಾನು ಕ್ರಿಸ್ತನಂತಹ ಒಬ್ಬ ಮಹಾತ್ಮನನ್ನು ಕಂಡಿದ್ದೇನೆ. ಶ್ರೀರಾಂಪುರದಲ್ಲಿ ನಾವು ಅವರನ್ನು ಭೇಟಿಯಾಗೋಣ. ಹಾಗಾಗಿ ಹಕ್ಕಿ ಗಂಡಾಂತರಕ್ಕೀಡಾಗುವಂತೆ ಕಲ್ಕತ್ತೆಯ ಸಮೀಪಕ್ಕೆ ಎರಗಲು ಸಿದ್ಧವಾಯಿತು.